ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ನಾನು LBA ಟೆಸ್ಟ್ ಪೇಪರನ್ನು ಹಾಕ್ತಾ ಇದ್ದೀನಿ. ಇತಿಹಾಸದ ಮೊದಲ ಪಾಠ ಜಗತ್ತಿನ ಪ್ರಮುಖ ಘಟನೆಗಳು. ನೆಕ್ಸ್ಟ್ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಇದು ಪೌರ್ಣಿತಿಗೆ ಸಂಬಂಧಪಡುತ್ತದೆ. ಭೂಗೋಳಕ್ಕೆ ಸಂಬಂಧಪಡೋದಾದರೆ ಭಾರತದ ಪ್ರಾಕೃತಿಕ ವಿಭಾಗಗಳು. ಈ ಮೂರು ಪಾಠದ ಮೇಲೆ 20 ಅಂಕಗಳ ಒಂದು LBA ಟೆಸ್ಟ್ ಪೇಪರ್ ಇದೆ. ಎಲ್ಲ ವಿಷಯಗಳಲ್ಲಿ ಇದೇ ತನ್ನಾಗಿ ನಾವು LBAಗಳನ್ನು ಕೊಡ್ತೀವಿ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಆಲ್ ಸಬ್ಜೆಕ್ಟಲ್ಲಿ ಅವೈಲಬಲ್ ಮಾಡ್ತಾರೆ. ಸೊ ಅವುಗಳನ್ನು ನೋಡಿ. ಫಸ್ಟ್, ಉದ್ದೇಶ ಆಧಾರಿತ ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ 7, ತಿಳುವಳಿಕೆಗೆ 9, ಅನ್ವಯಕ್ಕೆ 4, ಒಟ್ಟು 20 ಅಂಕ. ಪ್ರಶ್ನೆ ಪ್ರಕಾರವಾಗಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4, ಒಟ್ಟು 20 ಅಂಕ. ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭಕ್ಕೆ 6 ಅಂಕ ಇದೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಒಟ್ಟು 20 ಅಂಕಗಳ ಒಂದು ಪರೀಕ್ಷೆ. ಪಾಠವಾರು ಅಂಕ ಹಂಚಿಕೆ ನೋಡೋದಾದರೆ ಜಗತ್ತಿನ ಪ್ರಮುಖ ಘಟನೆಗಳು ಪಾಠದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 4 ಅಂಕದ 1, ಒಟ್ಟು 4 ಪ್ರಶ್ನೆ 8 ಅಂಕ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಸೊ ಈ ಅಧ್ಯಾಯಕ್ಕೆ 1 ಅಂಕದ 2, 2 ಅಂಕದ 2, ಒಟ್ಟು 4 ಪ್ರಶ್ನೆ 6 ಅಂಕ. ಇನ್ನು 12ನೇ ಪಾಠ ಭೂಗೋಳ, ಭಾರತದ ಪ್ರಾಕೃತಿಕ ವಿಭಾಗಗಳಿಂದ ನೋಡೋದಾದರೆ 1 ಅಂಕದ 2 ಇದ್ದಾವೆ, 2 ಅಂಕದ 2 ಇದ್ದಾವೆ, ಒಟ್ಟು 4 ಪ್ರಶ್ನೆ 6 ಅಂಕ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರೋದು 1 ಅಂಕದ 6 ಇದ್ದಾವೆ, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳನ್ನು ನಾವೇನು ಮಾಡಿದ್ದೀವಿ, ಹಂಚಿಕೆಯನ್ನು ಮಾಡಿದ್ದೀವಿ. ಇಷ್ಟು ಏನಾಗಿತ್ತು ಅಂತಂದರೆ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇತ್ತು. ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳೊಡನೆ. ಫಸ್ಟ್ 3 ಏನು ಮಾಡಿದ್ದೀವಿ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಅಂತ ಕೇಳಿದ್ದಾರೆ. ಎ ಯೇಸು ಕ್ರಿಸ್ತ, ಬಿ ಮೊಹಮ್ಮದ್ ಪೈಗಂಬರ, ಸಿ ದಲೈಲಾಮಾ, ಡಿ ಖಲೀಫರು. ಆಪ್ಷನ್ ಬಿ ಮೊಹಮ್ಮದ್ ಪೈಗಂಬರ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಭಾರತದ ಶಾಸಕಾಂಗದ ಹೆಸರು. ಎ ನ್ಯಾಷನಲ್ ಅಸೆಂಬ್ಲಿ, ಬಿ ನೆಸೆಟ್, ಸಿ ಸಂಸತ್ತು, ಡಿ ಮಜ್ಲಿಸ್. ಸೊ ಆಪ್ಷನ್ ಸಿ ಸಂಸತ್ತು, ಪಾರ್ಲಿಮೆಂಟ್ ಅನ್ನೋದು ಭಾರತದ ಶಾಸಕಾಂಗದ ಹೆಸರು. ಪ್ರಶ್ನೆ 3, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುವ ನಗರ ಡ್ಯಾಶ್. ಎ ಹುಬ್ಬಳ್ಳಿ, ಬಿ ದಾವಣಗೆರೆ, ಸಿ ಶಿರಸಿ, ಡಿ ಚಾಮರಾಜನಗರ. ಆಪ್ಷನ್ ಬಿ ದಾವಣಗೆರೆ ಅನ್ನೋದು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಭಾರತದ ಮ್ಯಾಂಚೆಸ್ಟರ್ ಯಾವುದು ಅನ್ನೋದನ್ನು ನೀವೇನು ಮಾಡಬೇಕು, ಕಮೆಂಟನ್ನು ಮಾಡಬೇಕು. ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ ನಗರಕ್ಕೆ ಕರಿತೀವಿ. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ಮಂಗೋಲರ ಮೂಲಸ್ಥಾನ ಯಾವುದು. ಸೊ ಮಂಗೋಲರ ಮೂಲಸ್ಥಾನ ಬಂದ್ಬಿಟ್ಟು ಮಧ್ಯ ಏಷ್ಯಾ. ಪ್ರಶ್ನೆ 5, ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು. ಸೊ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ. ಇನ್ನು ಕರ್ನಾಟಕದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಆಗುಂಬೆ. ಸೊ ಆಗುಂಬೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುತ್ತದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 2 ಅಂಕದ ಪ್ರಶ್ನೆಗಳು 5 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ 10 ಅಂಕ. ಅದನ್ನು 2-4 ವಾಕ್ಯಗಳಲ್ಲೋ ಅಥವಾ ಅಂಶಗಳಲ್ಲಿ ನೀವೇನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. ಫಸ್ಟ್ 1, ಏಸುವಿನ ಬೋಧನೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಏಸು ಹೇಳಿದ್ದು ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದ್ದಾರೆ. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದ್ದಾರೆ. ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆ ಪ್ರೀತಿಸಿ ಅಂತ ಹೇಳಿದ್ದಾರೆ. ಮಾನವ ಸೇವೆ ದೇವರ ಸೇವೆ ಅಂತ ಹೇಳಿದ್ದಾರೆ. ಇವು 4 ಏನಪ್ಪ ಅಂದರೆ ಏಸು ಕ್ರಿಸ್ತನ ಒಂದು ಬೋಧನೆಗಳು. ಪ್ರಶ್ನೆ 8, ಶಾಸಕಾಂಗವನ್ನು ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತಲೇ ಏಕೆ ಕರೀತಾರೆ. ಈ ಶಾಸಕಾಂಗ ಒಂದು ರಾಷ್ಟ್ರಕ್ಕೆ ಬೇಕಾದ ಹೊಸ ಕಾನೂನುಗಳನ್ನು ರೂಪಿಸುವ ಮತ್ತು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಹಾಗೂ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸ್ತಕ್ಕಂಥ ಪರಮ ಅಧಿಕಾರವನ್ನು ಹೊಂದದ. ಸೊ ಅದಕ್ಕಾಗಿಯೇ ಶಾಸಕಾಂಗವನ್ನು ಕಾನೂನನ್ನು ರೂಪಿಸ್ತಕ್ಕಂಥ ಕಾರ್ಖಾನೆ ಅಂತಲೇ ಹೇಳೋದು. ಇನ್ನು ನ್ಯಾಯಾಂಗದ ವಿಧಗಳ್ಯಾವುವು ಅಂತ ಕೇಳಿದ್ದಾರೆ. ಸೊ ನ್ಯಾಯಾಂಗದಲ್ಲಿ ಮುಖ್ಯವಾಗಿ 2 ವಿಧಗಳು. ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ, 2ನೇದು ಸಂಯುಕ್ತ ನ್ಯಾಯಾಂಗದ ವ್ಯವಸ್ಥೆ ಅಂತ ಹೇಳ್ತಾರೆ. ಇನ್ನು ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಅಂತ 10ನೇ ಪ್ರಶ್ನೆ. ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು.
ಇನ್ನು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ವಿಂಗಡಣೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದ ಭಾಗಕ್ಕೆ ಮಾಳವ ಪ್ರಸ್ಥಭೂಮಿ ಅಂತ ಕರೆದ್ರೆ ದಕ್ಷಿಣದ ಭಾಗಕ್ಕೆ ಏನಂತ ಕರೀತಾರೆ, ದಖನ್ ಪ್ರಸ್ಥಭೂಮಿ ಅಂತಾನೆ ಕರೀತಾರೆ. ಇನ್ನು ಲಾಸ್ಟ್ ಏನಿತ್ತು ಅಂದ್ರೆ 4 ಮಾರ್ಕ್ಗೆ ಪ್ರಶ್ನೆ ಇತ್ತು, 4 ಅಂಕ. ಅದನ್ನು ನೀವೇನು ಮಾಡಬೇಕು, 7-8 ವಾಕ್ಯಗಳಲ್ಲೋ ಅಥವಾ ಅಂಶಗಳಲ್ಲಿ ಬರಿಬೇಕು. ಪ್ರಶ್ನೆ 12, ಆಧುನಿಕ ಜಗತ್ತಿಗೆ ಅರಬ್ಬರು ನೀಡಿದ ಕೊಡುಗೆಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಅರಬ್ಬರು ಮುಖ್ಯವಾಗಿ ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತವನ್ನು ಮಾಡಿದ್ದಾರೆ. ಇನ್ನು ಬಾಗ್ದಾದ್ ಅವರ ಕಾಲದ ಮುಖ್ಯ ವಿದ್ಯಾಕೇಂದ್ರವಾಗಿತ್ತು. ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದರು. ಅರೇಬಿಯನ್ ನೈಟ್ಸ್, ಉಮರ್ ಖಯಾಮನ ರುಬಾಯತ್ ಮತ್ತು ಫರ್ದೂಸಿಯ ಶಾನಾಮಾ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳ ಪಟ್ಟಿಯಲ್ಲಿ ಬರ್ತದೆ. ಓಕೆನಾ. ಇನ್ನು ಅರಬ್ಬರು ಅದೇ ತರನಾಗಿ ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವವನ್ನು ಕೊಡುಗೆ ಕೊಟ್ಟಿದ್ದರು. ಭಾರತೀಯರಿಗೆ ಶೂನ್ಯ ಸೇರಿದಂತೆ ಅಂಕೆಗಳ ಬಳಕೆಯನ್ನು ಅರಿತುಕೊಂಡರೂ ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅರಬ್ಬರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾರೆ. ಮೆಕ್ಕಾ, ಮದೀನಾ, ಬಾಗ್ದಾದ್ ಮತ್ತು ಜೆರೂಸಲಂ ಮುಂತಾದ ಕೊಡುಗೆಗಳಾಗಿದ್ದಾವೆ. ಓಕೆನಾ. ಈ ಯುನಾನಿ ಅಂತಕ್ಕಂಥ ವೈದ್ಯ ಪದ್ಧತಿ ಸಹಿತ ಏನಾಗದಪ್ಪ ಅಂದ್ರೆ ಅರಬ್ಬರ ಮುಖ್ಯ ಕೊಡುಗೆಯಾಗಿದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 7ನೇ ತರಗತಿಯ 3 ಪಾಠ ಸೇರಿ ಒಂದು LBA ಟೆಸ್ಟ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.